ನಮ್ಮ ತೀರ್ಪು ಬದಲಾಯಿಸಿ ಊರ್ ಜನರ ಮುಂದೆ ತಲೆ ತಗ್ಸಾಕ್ ಮಾಡ್ಬಿಟ್ನಲ್ಲ. ಸಮಾಧಾನ ಮಾಡ್ಕೊಳ್ಳೋ. ಮನುಷ್ಯರು ತಲೆ ಬಗ್ಸೋದು ಅವಮಾನ ಆಗಿದ್ದಕ್ಕೆ, ಗೂಳಿ ತಲೆ ಬಗ್ಸೋದು ಎದುರುಗಡೆ ಇರೋವನ ತಿರಿಯಕ್ಕೆ. ಸಮಯ ಬರುತ್ತೆ ಅಣ್ಣ. ಅಲ್ಲ, ನಮ್ಮನೆಗೆ ಬರೋಷ್ಟು ಧೈರ್ಯ ಏನೋ ನಿನ್ಗೆ? ಧೈರ್ಯ ಶೌರ್ಯ ಇವೆಲ್ಲ ಮಲ್ಲನ ಆಸ್ತಿ. ನಿಮ್ಮಂತ ಷಂಡ್ರಿಗೆ ಅದು ಗೊತ್ತಾಗಲ್ಲ. ಏನಂದೆ? ಅವನ್ನ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಊರ್ನವ್ರ ಮುಂದೆ ತೀರ್ಪು ಕೊಟ್ಟಿದ್ದಾಯ್ತು. ಮನೆಗೆ ಹೋಗಿ ಶಿಕ್ಷೆ ಕೊಡೋಣ ಅಂತ ಬಂದಿದ್ದೀನಿ. ಏನೋ ಮಾಡ್ತ್ಯಾ? ದೇವಸ್ಥಾನದಲ್ಲಿ ದೇವ್ರ ಎದುರಿಗೆ ಹೆಣ್ಣಿನ ಚೀಲ ಹಾಳು ಮಾಡಿದ್ರೆ ಆ ದೇವ್ರು ಸುಮ್ಮನೆ ಇರ್ಬೋದು. ಆದ್ರೆ ಹೆಣ್ಣು ಹೂವೇ ದೇವ್ರು ಅಂತ ತಿಳ್ಕೊಂಡಿರೋ ನಾನು ಸುಮ್ಮನಿರೋದಿಲ್ಲ. ನಮ್ ಕಾಲ್ ಗಂಡ್ಕೊಂಡಿರೋ ಧೂಳ್ನ ತಲೆ ಮೇಲಿಟ್ಟು ಪೂಜೆ ಮಾಡೋ ಈ ಊರಲ್ಲಿ ನಮ್ಮನ್ ಯಾರು ಏನು ಮಾಡಕ್ಕಾಗಲ್ಲ. ತಲೆ ಮೇಲಿಟ್ಟು ಪೂಜೆ ಮಾಡೋರು ಮುಗ್ಧರು, ಧೂಳ ಅಂಟಿರೋ ಕಾಲ್ನ ಕತ್ತರ್ಸಾಕೋರು ಯೋಧರು. ಈ ಅಲ್ಕ ಕೆಲಸ ನೀನೇ ಮಾಡಿದ್ಯಾ ಅಂತ ನನಗ್ ಗೊತ್ತು. ಕಂತ್ರಿ ನಾಯಿ ಆದ್ರೂ ಸರಿ, ಬಲಾತ್ಕಾರ ಮಾಡ್ದವನ್ಗೆ ಹುಡುಗಿ ಕೊಟ್ಟು ಮದುವೆ ಮಾಡೋದು ಊರಿನ ನಿಯಮ. ಕಟ್ಗನ್ ಕೇಳಿ ಕುರಿ ಕೊಡೋ ಮುಟ್ಟಾಳ ನಾನಲ್ಲ. ನಿನ್ ಗಂಡಸ್ತನದ ಮೇಲೆ ನಿಂಗೆ ತುಂಬಾ ಹೆಮ್ಮೆ ಅಲ್ಲ? ನೀನ್ ಹುಡುಗಿರ ಮೇಲೆ ಬೀಳೋದಿರ್ಲಿ, ಹುಡುಗಿರ ನಿನ್ ಮೇಲೆ ಬಿದ್ರು ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ಹಂಗ್ ಮಾಡ್ತೀನಿ. ಕರೆಂಟ್ ಇದೆ ಅಂತ ಊರ್ನಲ್ಲಿರೋ ದೀಪನೆಲ್ಲ ಹಚ್ಚಿದ್ದ. ಇನ್ಮೇಲೆ ನೋಡ್ತಿರೋ ಅವನ ಮನೆ ದೀಪನೇ ಅವನ ಕೈಲಿ ಹಚ್ಚಕ್ಕಾಗಲ್ಲ. ಅಣ್ಣ, ನಾನ್ ಇನ್ಮೇಲೆ ವೇಸ್ಟ್. ಹಂಗೆ ಅನ್ಸುತ್ತೆ. ಪ್ರಿಯಾ ಕಾಗ್ದ ಬರ್ದಿದ್ದಾಳೆ. ಹೌದಾ? ಕೈಲಿ ಹೇಳಕ್ಕಾಗಲ್ಲ, ಮಲಿಕಳ ಸುಮ್ನೆ. ಅರೆ ಬಲೂನು. ಪ್ರೀತಿಯ ಅಣ್ಣಂದಿರಿಗೆ ಪ್ರಿಯಳ ನಮಸ್ಕಾರಗಳು. ಪರವಾಗಿಲ್ಲ ಕಡೆಯ, ನನ್ ತಂಗಿ ಅಮೆರಿಕಾದಲ್ಲಿದ್ರು ಕನ್ನಡ ಬರ್ತಿಲ್ಲ. ನಾನು ಕನ್ನಡದಲ್ಲಿ ಬರ್ದಿರೋದು ನನಗೆ ಕನ್ನಡ ಬರುತ್ತೆ ಅಂತ ತೋರಿಸ್ಕೊಳ್ಳೋಕಲ್ಲ, ನಿಮಗೆ ಇಂಗ್ಲಿಷ್ ಬರೋಲ್ಲ ಅಂತ. ಓ ದಡ್ಡ. ನಾನು 20ನೇ ತಾರೀಕು ನಿಮ್ಮೂರಿಗೆ ಬರ್ತಾ ಇದ್ದೀನಿ. ಅಂದ್ರೆ ಬರೋ ಸೋಮವಾರ ಪಂಚೆ ಜುಬ್ಬ ಹಾಕೊಂಡು ಜಾತ್ರೆಗೆ ಬರೋ ಹಾಗೆ ಏರ್ಪೋರ್ಟ್ ಬರ್ಬೇಡಿ. ಟಿಪ್ ಟಾಪ್ ಆಗಿ ಬರ್ಬೇಕು ಅಷ್ಟೇ. ಟಿಪ್ ಟಾಪ್. ಓಹೋ ಅಣ್ಣ, ಊರಲ್ಲಿ ಯಾರಾದ್ರೂ ಹೋಗ್ಬಿಟ್ಟ? ನೀನ್ ಒಳ್ಳೇದಕ್ಕಮ್ಮ. ಸ್ಟಾಪ್ ಇಟ್, ಐ ಸೇ ಸ್ಟಾಪ್ ಇಟ್. ಅವ್ರ ಪಿಪಿ ಓದಿದ್ರೆ ನನಗೆ ಒಳ್ಳೇದಾಗತ್ತಾ? ಡರ್ಟಿ ಟ್ರೆಡಿಷನ್. ಟಾಪ್ ಟಾಪ್ ಟಾಪ್. ಓ ಮೈ ಗಾಡ್, ಏನಣ್ಣ ಇದೆಲ್ಲ? ಆರ್ತಿ ಹೆಣ್ಮಕ್ಳೇ ಮಾಡೋದು. ಈ ಮನೆ ಭಾಗ್ಯಲಕ್ಷ್ಮಿಗೆ ಆರ್ತಿ ಮಾಡೋ ಭಾಗ್ಯ ನಮ್ಗೆ ಇರ್ಬೇಕು ಅಂತ ನಾವ್ ಯಾರು ಮದ್ವೆನೇ ಮಾಡ್ಕೊಂಡಿಲ್ಲ ಅಲ್ವೇನ್ರೋ? ಅಲ್ಲಿ ತಾಳ ಮೇಳ ದೃಷ್ಟಿ, ಇಲ್ಲಿ ಆರ್ತಿ. ಎಷ್ಟು ಸ್ಟಾಪ್ಗಳಣ್ಣ? ಇದು ಕೊನೆ ಸ್ಟಾಪ್ ಅಮ್ಮ. ಹಣೆ ತುಂಬಾ ಕುಂಕುಮ, ಕೆನ್ನೆ ತುಂಬಾ ಅರಿಶಿನ, ಮೈ ತುಂಬಾ ಸೀರೆ ಉಟ್ಕೊಳ್ಳೋಕೆ ನಾನೇನು ಹಳ್ಳಿ ಗೌರಮ್ಮ ಅಲ್ಲ. ಡರ್ಟಿ ಕಲ್ಚರ್. ಅಯ್ಯೋ, ನಮ್ಮೂರಿನ ಟೀನೇಜರ್ಸ್ ಎಲ್ಲ ಅಟ್ಟಿಸ್ಕೊಂಡ್ ಬರ್ತಾರಲ್ಲಪ್ಪ. ಹುಲಿ ಜಿಂಕೆ ನಡ್ಸ್ಕೊಂಡ್ ಬಂದಿರೋದು ನೋಡಿದ್ದೀನಿ, ಜಿಂಕೆ ಹುಲಿ ನಡ್ಸ್ಕೊಂಡ್ ಬರ್ತಾ ಇದೆ. ನಮ್ಮೂರಿಂಗೋಸ್ಕರ ಇಷ್ಟೊಂದು ಚುರುಕಾಗ್ಬಿಟ್ರ?
ಇದ್ಯಾಕೋ ಹಿಂಗ್ ಓಡ್ ಬರ್ತಿದ್ಯಾ? ಆ ಇಷ್ಟು ವರ್ಷದಿಂದ ಕಾಪಾಡ್ಕೊಂಬಂದ ಶೀಲನ ಉಳಿಸ್ಕೊಳಕ್ಕೆ ಊರ್ನಲ್ಲಿರೋ ಹೆಂಗಸಿಗೆಲ್ಲ ಒಟ್ಟಿಗೆ ಲಾ, ಸ್ವಲ್ಪ ಸಹಾಯ ಮಾಡು. ಚೂನಿನ ನಾನು ಬ್ರಹ್ಮಚಾರಿ, ಇಂಥ ವಿಷಯ ಸಹಾಯ ಮಾಡೋದಾ? ಚಿಚಿ ಚಿಚಿ, ನಾನ್ ಬರಲ್ಲ. ಅವ್ರು ನಿನ್ ಬಿಡಲ್ಲ. ಆ, ನನ್ ಕೈಲಿ ಆಗಲ್ಲ. ಪ್ರಯತ್ನ ಮಾಡ್ಬೋದಲ್ಲ? ನಿಜವಾಗ್ಲೂ ನಿನ್ನ ಸ್ನೇಹಿತನ? ಇಷ್ಟು ಜನ ಹಿಂದೆ ಬಿದ್ರೆ ಕಾಪಾಡಿ ಅಂತ ಇವ್ರಿಗೆ ಹೋಗ್ಬೇಕು, ನೀವೇ ಕುಕ್ಕೋತಾ ಇದ್ದೀರಾ? ತಮಾಷೆ ಸಾಕು ಹನುಮ. ಒಬ್ಬರಿಗೋ ಇಬ್ಬರಿಗೋ ದಾರಿ ತೋರ್ಸು ಅಂದ್ರೆ ಪಾಪ ಮನಸ್ಸಿಲ್ದೆ ಇದ್ರು ಅವ್ನ್ ಪ್ರಯತ್ನ ಮಾಡ್ತಾನೆ. ಇಷ್ಟೊಂದ್ ಜನಕ್ಕೆ ದಾರಿ ತೋರ್ಸಕ್ ಹೋದ್ರೆ ಅವನಿಗೆ ದಾರಿ ಮರ್ತೋಗತ್ತೆ. ನೀನು ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ನೀವ್ ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ನಿಮ್ ಇಷ್ಟು ಜನಕ್ಕೆ ಒಬ್ಬನೇ ಗಂಡನ? ನಿಮ್ ಗಂಡಂದಿರು ನಿಮಗ್ ದಾರಿ ತೋರ್ಸಲ್ಲ ಅಂತ ನನ್ನನ್ ಕೇಳೋದ್ ನ್ಯಾಯನಾ? ಆ, ಪಾಪ ಅವ್ರು ಹೇಳೋದು ಸರಿನೇ, ದಾರಿ ತೋರ್ಸ್ಬಿಡು. ಆ, ಈಗ ಪಾಯಿಂಟ್ ಹಿಡಿದು ಬಿಟ್ಟ. ಸುಮ್ನೆ ಇರ್ತೀನಪ್ಪ. ಏನ್ ಡ್ರಾಮಾ ಇದು? ಸ್ವಲ್ಪ ನಾಚಿಕೆ ಕೇಳ್ತಾ ಇದ್ದೀರಲ್ಲ. ನಿನ್ನ ಹತ್ರ ಏನ್ ನಾಚಿಕೆ? ನೀನು ನಮ್ಮ ಅಣ್ಣ ಇದ್ದಂಗೆ. ನಿಮ್ದು ಒಳ್ಳೆ ಕಥೆ ಆಯ್ತಲ್ಲಮ್ಮ. ಅಣ್ಣ ಅಂತೀರಾ, ದಾರಿ ತೋರ್ಸು ಅಂತೀರಾ. ಇವ್ನ ಅಣ್ಣ ಆಗ್ಬೇಕಾ ದಾರಿ ತೋರ್ಸ್ಬೇಕಾ? ಅಣ್ಣ ಆಗಿ ದಾರಿ ತೋರಿಸ್ಬೇಕು. ಪಾಪ ಅವ್ರು ಬೇರೆ ದಾರಿ ಕೇಳ್ತಿದ್ರ ಕಣ, ನೀನೇ ಅವ್ರನ್ನ ತಪ್ಪು ತಿಳ್ಕೊಂಡಿದ್ದು. ಏನ್ ಐ ಹೇಳ್ರಮ್ಮ. ನಿನ್ನೆಯಿಂದ ನಮ್ ಗಂಡಂದ್ರು ಕೆಲ್ಸನೇ ಮಾಡ್ತಿಲ್ಲ. ಬೇರೆ ಏನ್ ಮಾಡ್ತಿದ್ದಾರೆ? ಹಿಂಗೆ ಆದ್ರೆ ಗದ್ದೆಲ್ ಬೆಳೆ ಬರಲ್ಲ, ಮನೆಯಲ್ಲಿ ಬೆಳೆ ಬೇಯಲ್ಲ. ಅದೇನ್ ನೋಡಿದ್ರು ಅದೇನ್ ಮಾಡಿದ್ರು ಲೋ ಹನುಮ, ಇದ್ಯಾವ್ದು ಇದು ಹೊಸ ಕಾಯಿಲೆ? ಏಡ್ಸ್ ಇರ್ಬೇಕು. ಥು ನಿನ್ನ, ಅದ್ಯಾವ್ದು ಸಾರ್ಸ್ ಅಂತಾರಲ್ಲ ಅದಿರ್ಬೇಕು. ಬಾರ್ಸ್ಬಿಡ್ತೀನಿ ನೋಡು, ಬೇರೆ ಏನೋ ಇರ್ಬೇಕು. ಸರಿ ನಡಿ, ಕಂಡಿಡಿಬೇಕು. ಏಯ್ ನಿನ್ಗೆ ಯಾಕೋ ಬಂತು ಈ ಕಾಯಿಲೆ? ಅಯ್ಯ, ಇಲ್ಲ ಬಾ ಮತ್ ನೆಟ್ಟಿಗೆ ನಡಿ. ಬಾ. ಹಾ, ಕಮ್ಮಿ ಕುಣಿದ್ರೆ ಊರಿಗೆ ಒಳ್ಳೇದು. ಜಾಸ್ತಿ ಕುಣಿದ್ರೆ ದೇಹಕ್ಕೆ ಒಳ್ಳೇದು. ಹೆಣ್ಗಳೆಲ್ಲ ಬಾಯ್ ಬಿಟ್ಬಿಟ್ಟವೆ. ಕಣ್ಮುಚ್ಕೊಡಕ್ ಹೇಳು. ನೀನ್ ಮೈ ಮುಚ್ಕೊಂಡ್ರೆ ಮೇಲು. ನನ್ನಿಷ್ಟ. ನೋಡೋರು ಕಷ್ಟ. ಐ ಡೋಂಟ್ ಕೇರ್. ದೇಹದ ಮೇಲೆ ಸೀರೆ ಅಷ್ಟೊತ್ತೆಲ್ಲಿರುತ್ತೆ, ಬಿಚ್ಚಿ ಬಿಸಾಕಿರ್ತಾಳೆ. ನಾನ್ ಮತ್ತೆ ಉಡಿಸಿನ ತಡಿ. ಒಳಗಿರೋದು ಒಳಗಿದ್ರೆ ಅಂದ ಚಂದನೆ ಬಂಗಾರ, ಒಳಗಿರೋದು ಹೊರಗಿದ್ರೆ ಕಿರಿಕಿರಿನೆ ತಿರುಗುತ್ತೆ ಬಂಗಾರ. ಏನಂತ ಹೇಳಿದ್ದೇನೆ, ಏನು ಅರ್ಥನೇ ಆಗ್ತಿಲ್ವಲ್ಲ. ನಾನ್ ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲಾದ್ರೂ ಇರ್ತೀನಿ, ಯಾವ ಡ್ರೆಸ್ ಆದ್ರೂ ಹಾಕೋತೀನಿ. ನಿಂಗೇನು? ಅಯ್ಯೋ ನಿನ್ನ, ಇಲ್ಲಿ ಕೂಡ ಸ್ವಿಮ್ ಮಾಡ್ತಿದ್ಯಾ? ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ನಿಂಗೇನು? ನನಗೇನಿಲ್ಲ, ಸೀರೆ ಉಟ್ರೆ ಇನ್ನು ಮುದ್ದ ಕಾಣಿಸ್ತೇನೋ ಅಂತ. ಅದಕ್ಕೆ ಸೀರೆ ಉಡಿಸ್ಲಾ? ಉಡ್ಸು. ಮತ್ತೆ ಈ ಬಟ್ಟೆ ತೆಗ್ಸು. ಇದೇನು ಬೆಡ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಏನಾಯ್ತು? ಸಿಕ್ಕಾಕೊಂಡೆ ಕಣೋ. ಎಲ್ಲ ಆ, ಇಲ್ಲಿ ಸರಿ, ಅಲ್ಲೇ ಇದ್ಬಿಡ್ಬೇಡ, ಬೇಗ ಬಂದ್ಬಿಡು. ಅವಳು ನನ್ನ ದಿಂಬ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲೇ ಚೆನ್ನಾಗಿದೆ, ನಾನು ಇಲ್ಲೇ ಇರ್ತೀನಿ ದಿಂಬಾಗಿ. ನಾನು ಹೆಂಗಾದ್ರೂ ಇರ್ತೀನಿ, ಅವನಿಗೇನು? ಹನುಮ, ಹ, ಇದ್ಯಾರೋ ರಸ್ತೆ ಮತ್ತೆ ಕತೆ ಬಿಟ್ಟು ಬಿಟ್ಟಿದ್ದಾರೆ. ಹೌದಲ್ಲ. ಅಣ್ಣ ಸ್ವಲ್ಪ ದಾರಿ ಬಿಡ್ತೀಯ, ಕೆಲ್ಸ ಇದೆ. ಕತ್ತೆನ್ನು ಅಣ್ಣ ಅಂತ್ಯಾ? ದಾರಿ ಬಿಡಕ್ಕಲ್ಲ ಅಡ್ಡ ನಿಂತಿರೋದು. ಯಪ್ಪ, ನಮ್ಮೂರಲ್ಲಿ ಕತ್ತೆನೂ ಮಾತಾಡುತ್ತೆ. ಮಾತಾಡಿದ್ದು ಕತ್ತೆ ಅಲ್ಲ, ನಿಮ್ಮತ್ತೆ. ನಂಜಿ ಡೋಬಿ. ಓ, ಹಾ. ಏನ್ ನಂಜಿ, ಕತ್ತೆಯಿಂದ ಉಜ್ಜೋ ಚಟ ನಿಂಗೂ ಬಂದ್ಬಿಟ್ಟಿದೆ. ಉಜ್ಜೋದು ಒಗಿಯೋದು ನನ್ ಕಸ್ಬು. ಉಜ್ಜಿದ್ದಾಯ್ತು, ಒಗಿಯೋದ್ ಬಾಕಿ ಇದೆ. ನೀನೇನಾದ್ರೂ ಹೆಚ್ಚಿಗೆ ಮಾತಾಡಿದ್ರೆ ಹೊರಕಲ್ ಚಡ್ಡಿ ಒಗ್ದಂಗ್ ಒಗ್ದು ಬಿಸಾಕ್ಬಿಡ್ತೀನಿ. ಉಜ್ಜು, ನಾ ಬೇಡ ಅನ್ನಲ್ಲ, ಆದ್ರೆ ಈಗ ಬೇಡ.
ಗೌರಿ ಮಗಳು ಸೀಮಂತ ಇದೆ, ಹೂ ತಲುಪಿಸ್ಬೇಕು. ನಾನು ಹೋಗ್ಲಿಲ್ಲ ಅಂದ್ರೆ ಕೆಲ್ಸ ಆಗಲ್ಲ. ದಯವಿಟ್ಟು ದಾರಿ ಬಿಡ್ತೀಯ? ಬಿಡ್ತೀನಿ. ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನ್ ಯಾರು ಏನ್ ಕೇಳಿದ್ರು ಕೊಡ್ತೀಯಂತೆ? ಕೇಳಕ್ ಮುಂಚೆನೆ ದಾರಿ ಎರಿಯೋ ಗಂಡು ಇವನು. ದೇವ್ರು ಇವನು ಕೈ ಕೊಟ್ಟಿರೋದೇ ಕೊಡಕ್ಕೆ ಅಂತ. ಹಂಗಾರೆ ನಂಗೊಂದ್ ಮಾತ್ ಕೊಡ್ತೀಯಾ? ಒಂದ 100 ಕೇಳು ಕೊಡ್ತಾನೆ. ಕೊಡ. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯ? ಕೇಳ್ಬಾರ್ದನ್ ಕೇಳ್ರ ಅದೆಂಗ ಕೊಡೋದು? ಈ ಪ್ರಪಂಚದಲ್ಲಿ ನಿನಗ್ ಕೊಡಕ್ ಆಗದಿರೋದು ಏನೋ ಇದೆ. ಮಾತ್ ಕೊಟ್ರೆ ನಡೆಸ್ಲೇಬೇಕು. ಬೇಡ ಕಣೋ. ಅವಳು ಏನ್ ಕೇಳ್ತಾಳೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನನಗೆ ನಿನ್ ಮರ್ಯಾದೆ ಮುಖ್ಯ. ಮಾತ್ ಕೊಡ್ತೀಯಲ್ವಾ? ಸರಿ, ಅದೇನು ಹೇಳು. ಅವಳನ್ನೇ ಕೇಳು. ಅದೇನು? ಜಾಸ್ತಿ ಏನೂ ಇಲ್ಲ. ಒಂದೇ ಒಂದಿನ ನೀನು ನನ್ನ ಗಂಡನಾಗಿರ್ಬೇಕು. ಮಾರ್ಬಿಟ್ಟಲ್ಲ.